ಇರಪ್ಪ ಇಲ್ಲೇ ಗೊತ್ತಾಗೋಯ್ತು ನೋಡ್ರಿ, ಸ್ಪಾನ್ಸರ್ ಸ್ಕೀಮು ಅಂತ. ಅಶೋಕಣ್ಣ ತಪ್ಪೋದಿದ್ರೆ ಹಿಂದೆ ಸರ್ ಮಾಡ್ತಾವ್ರು. ಹೌದು, ಕರೆಕ್ಟ್ ಐತೆ. ಕಿವಿಯಲ್ಲಿ ಹೋಗಿ ಸಭಾಧ್ಯಕ್ಷರೇ, ನಾನೇನ್ ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾ ಬಿಜೆಪಿ ಸ್ಪಾನ್ಸರ್ ಅಂತ ಅಷ್ಟೇ. ಬಿಜೆಪಿ ಸ್ಪಾನ್ಸರ್. ಮೊನ್ನೆ ಮೂಡಾ ಕೇಸ್ ಬಂದಾಗ ಕೋರ್ಟ್ ಕೇಸ್ ಬಂತು, ಏನಾಯ್ತು? ಯಾವ್ದೋ ಮೀಟಿಂಗ್ ಅಲ್ಲಿ ಇದ್ರಿ. ಅಶೋಕಣ್ಣ ಏನಾಯ್ತು? ಹೋಗಪ್ಪ ಆಚೆ ಹೋಗ ಅಂತ. ಇಲ್ಲ ನಾ ಒಂದೇ ಒಂದ್ ನಿಮಿಷ ಅಂತ ಕಿವಿಯಲ್ಲಿ ಓದ್ಬಿಟ್ಟು. ಅಶೋಕಣ್ಣ ಏನಾಯ್ತು? ಏನಾಯ್ತು? ಸುಮ್ನೆ ಬೆಂಗಳೂರಿಂದ ಮೈಸೂರು ತನಕ ಜ್ಞಾನೇಂದ್ರ ಇರ್ಬೋದು, ಸುನೀಲ್ ಇರ್ಬೋದು, ಯಾರೇ ಇರ್ಬೋದು, ಪರಮೇಶ್ವರ್ ಅವ್ರದ್ದು ಏನಾಯ್ತು? ಸುಪ್ರೀಂ ಕೋರ್ಟ್ ಆಯ್ತು, ಹೈಕೋರ್ಟ್ ಅಲ್ಲಿ ಹೋಯ್ತು, MP MLA ಎಲ್ಲ ಸೋಲು. ಅಶೋಕಣ್ಣ ನಿಮ್ದೊಂದೈತೆ ಓದ್ತಾನೆ ಇರಿ, ಪರವಾಗಿಲ್ಲ. ಅಶೋಕಣ್ಣ ನಾನು ಟಾರ್ಗೆಟ್ ಮಾಡ್ಬಿಟ್ಟಿದ್ಯಾ, ಮಾಡ್ ಪರವಾಗಿಲ್ಲ, ಐ ಡೋಂಟ್ ಮೈಂಡ್. 14 ಸೈಟ್ ಕೊಟ್ಟದನ್ನು ಸುಮ್ಮನೆ ವೇಸ್ಟ್ ಅಲ್ಲ. ನಾನು ನೀವೇ ದೊಡ್ಡವ್ರ ಹಂಗಾರೆ? ಸರಿಯಾಗಿ ಹೇಳುದು ಸುಪ್ರೀಂ ಕೋರ್ಟ್ ಜಡ್ಜ್ ಅದಕ್ಕಿಂತ ಬೇಕಾ? ಇರಪ್ಪ ಸುಮ್ನೆ ಹೇಳ್ಬಾರ್ದು. ನಿಂದು ಮುಗಿಸಿದ್ದೀನಿ ನಾನು, ಬಿಟ್ಬಿಡು. ಮುಗಿಸಿದ್ದೀನಿ ಆಯ್ತಲ್ಲ. ನನ್ ಟಾರ್ಗೆಟ್ ಮಾಡಿದ್ಯಾ? ಮುಗಿಸಿದ್ದೀನಿ ಅಂದ್ರೆ ಟಾರ್ಗೆಟ್ ಅದು ಎಲ್ಲಾ ಪತ್ರಿಕೆಯಲ್ಲೂ ಬಂದ್ಬಿಟ್ಟಿದೆ. ಅದು ಓದಿಲ್ಲ ನಾನು, ಓದಿದ್ನಲ್ಲ ಆಗ, ಎಲ್ಲ ಬಂದಿದೆ, ಜನ ಎಲ್ಲ ನೋಡ್ಬಿಟ್ಟಿದ್ದಾರೆ. ನಾನು ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ ಅಷ್ಟೇ. ಇಲ್ಲಿ ಸುರೇಶ್ ಇವರು ಜಿ ಪರಮೇಶ್ವರ್, ನಾನು ಆಜಾದ್ ಹಿಂದೂ ಫೌಜ್ ಸ್ಥಾಪಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿದೆ, ಆದರೆ ನೀನು ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸಿ ಗೃಹ ಇಲಾಖೆಯನ್ನು ಭ್ರಷ್ಟರಾಗಿ ಮಾಡಿದ್ದೆ. ಇದು ನೋಡಿ, ಅವ್ರ ಮೇಲೆನೆ ಈ ರೀತಿ ಮಾತಾಡ. ಹೌದು, ಸೋಷಿಯಲ್ ಮೀಡಿಯಾದ ಬಂದೆ. ನಾನು ಬೇಡ ಅಂದೆ, ಹೇಳು ಅಂತ ಹೇಳಿದ್ರು, ಅವ್ರು ಹೇಳಿದ್ರು. ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ ಅವರು, ನೀವು ತಗೊಂಡಿಲ್ಲಲ್ಲ ಅದನ್ನ. ಆಮೇಲೆ ಸೋಷಿಯಲ್ ಮೀಡಿಯಾ ತಗೊಂಡು ಮಹಿಳೆಯರ ಸಬಲೀಕರಣಕ್ಕೆ ಅಧಿಕಾರ ಕೊಟ್ಟವ್ರು. ಇರ್ಲಿ ಸರ್ ಅಧ್ಯಕ್ಷ, ನಾನು ಅಸೆಂಬ್ಲಿಯಲ್ಲಿ ಓದ್ತಾ ಇದ್ದೀನಿ, ನಾನೇ ಬರ್ದಿರೋದಿನ್ನ ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ. ಸೋಷಿಯಲ್ ಮೀಡಿಯಾ ಹಾಕ್ತೀನಿ. ಇದು ಅದ್ರ ಮೇಲೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನ್ ಸಮಸ್ಯೆಗಳಲ್ಲೋ ಅದ್ರ ಮೇಲೆ ಬೆಳಕು ಚೆಲ್ರಿ, ಸುಮ್ಮನೆ ಇದನ್ನ ಟೈಮ್ ಪಾಸ್ ಆಗ್ತದೆ. ಆಯ್ತು, ಬೇಡ, ಸಾಕಾ? ಸಾಕು ಸಾಕು, ಆಯ್ತು. ಏನಾದ್ರೂ ಬಾಧ್ಯತೆ ಇರ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಇದಾದ್ಮೇಲೆ ಇನ್ನ ಸುಮ್ಮನೆ ಹೇಳದ್ನಪ್ಪ, ಅದಿನ್ನ ಹಾಕಿಲ್ಲ, ಹಾಕ್ತೀನಿ, ಇವಾಗ ಹಾಕ್ತೀನಿ. 2.5 ವರ್ಷ ಒಂದ್ ರೀತಿ ಕಾಂಟ್ರಾಕ್ಟರ್ಗಳದ್ದು ಬಂದಾಗ ಈ ಸುದ್ದಿಗೆ ಬಂದಿದ್ದೇನೆ ಅಷ್ಟೇ. ನಾನು ಚಿಕ್ಕಬಳ್ಳಾಪುರದಲ್ಲಿ ಮುನೇಗೌಡ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂತಾರೆ, ಬಿಲ್ ಬಂದಿಲ್ಲ. ಹಲವಾರು ಬಾರಿ ಕೇಳಿದ್ರು ಕೂಡ ಹಣ ಕೊಟ್ಟಿಲ್ಲ. ಅದಕ್ಕೆ ಅವರು ಆತ್ಮಹತ್ಯೆನ ಮಾಡೋದು ಪ್ರಯತ್ನ ಮಾಡಿದ್ದಾರೆ. ನಿಮ್ಮ ಕೈಯಲ್ಲಿ ನನಗನ್ಸುತ್ತೆ ಇವ್ರ ಕೈಯಲ್ಲಿ ಆಡಳಿತ ಮಾಡಕ್ಕೆ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ ಆರ್ಥಿಕ ಪರಿಸ್ಥಿತಿಯನ್ನ ನಾವು ಸುಧಾರಿಸ್ತಾ ಇದ್ದೀರಿ ಅಂತ. ಆರ್ಥಿಕ ಪರಿಸ್ಥಿತಿ ಸಿಕ್ಕ ಎಲ್ಲರ ಮೇಲೂ ಟ್ಯಾಕ್ಸ್ ಹಾಕಿದ್ದೀರಾ. ಕಳೆದ ವರ್ಷ ಸಿದ್ದರಾಮಯ್ಯನವರು ಹೇಳಿದ್ರು, ನಾವು ಈ 40% ಕಮಿಷನ್ ಆ ವಿಚಾರವಾಗಿ ಮಾತಾಡ್ತಾ ಹೇಳಿದ್ರು, ನಾವು ಯಾವುದೇ ತೆರಿಗೆಗಳನ್ನು ಹಾಕಲ್ಲ, ಲಂಚದ ಹಣ ಏನು ಹೋಗ್ತಾ ಇದೆ ಅದನ್ನ ಶೇಖರಣೆ ಮಾಡಿ ರಾಜ್ಯದ ಜನತೆಗೆ ಒಳ್ಳೇದು ಮಾಡ್ತೀನಿ ಅಂದ್ರು. ಎಷ್ಟು ಹಾಕಿದ್ದಾರೆ ಅಧ್ಯಕ್ಷರೇ? 56,000 ಕೋಟಿ. ನಾನು ಲೆಕ್ಕ ಮಾಡಿದ್ದೀನಿ, 56,000 ಕೋಟಿ ಟ್ಯಾಕ್ಸ್ ಹಾಕಿರೋದು. ಆಮೇಲೆ ನಮ್ಮದು 40% ಅಂದ್ರಿ. ನಮ್ಮದು 40% ಅಂದ್ರೆ 4 ಲಕ್ಷ ಬಡ್ಜೆಟ್ ಅಲ್ಲಿ 40% ಅಂದ್ರೆ 1,60,000 ಕೋಟಿ. ಇವೆರಡು ಸೇರಿಸಿದ್ರೆ 2,500 ಲಕ್ಷ ಕೋಟಿ. ಎಲ್ಲೋಯ್ತು ಇಷ್ಟು ಹಣ? ಎಲ್ಲೋಯ್ತು? ಇರ್ಬೇಕಲ್ಲ. ಈಗ ಅದು ಉಳಿಬೇಕು, ಇವ್ರ ಪ್ರಕಾರ ಈ ಟ್ಯಾಕ್ಸ್ ಹಾಕಿದ್ದು ಉಳಿಬೇಕು. ಈ ಹಣ ಯಾರ ಜಾಬ್ಗೆ ಹೋಗ್ತಾ ಇದೆ? ನಮ್ಮ ಪ್ರಶ್ನೆ. ಅದು 40 ಕೋಟಿ 80 ಕೋಟಿ ಇವೆಲ್ಲ ಊಹಾಪೋಹಗಳು ಸಿಗದಂತವು ಎಲ್ಲಿ ಲೆಕ್ಕ? ಈಗ 40 ಕೋಟಿಗೂ ಲೆಕ್ಕ ಇಲ್ಲ, 80 ಕೋಟಿಗೂ ಲೆಕ್ಕ ಇಲ್ಲ. ಈಗ ಉಳಿದಿರೋದು 20 ಕೋಟಿ. 20 ಕೋಟಿ ಒಳಗೆ ಏನು ಕೆಲಸ ಆಗದಿದ್ರೆ ಜನ ಬಿಟ್ಬಿಡ್ತಾರ? ಅದನ್ನು ಲೆಕ್ಕ ಹಾಕಿ ಮಾತಾಡ್ರಿ. ಕರೆಕ್ಟ್ ಅಧ್ಯಕ್ಷರೇ, ನೀವು ಇವಾಗ ನಾನು ಮೆಚ್ಚದೆ, ನೀವು ಕರೆಕ್ಟ್ ಅದ. ಅವ್ನು ನಂಗೆ ಹೇಳೋದಲ್ಲ, ಅವ್ರ ಮೇಲೆ ಯಾಕೆ ಅಧ್ಯಕ್ಷರ ಕೇಸ್ ಹಾಕಿಲ್ಲ ನೀವು? ಇಷ್ಟೊಂದು ದೊಡ್ಡ ಸರ್ಕಾರ
ಪೊಲೀಸವರೆಲ್ಲ ನಿಮ್ಮ ಕೈಯಲ್ಲೇ ಇದ್ದಾರೆ, IAS ಅವರೆಲ್ಲ ನಿಮ್ಮ ಕೈ. ಅವ್ರನ್ನ ಯಾಕೆ ಕೇಸ್ ಹಾಕಿಲ್ಲ ಅವ್ರ ಮೇಲೆ? ಪತ್ರಿಕಾ ಪ್ರೆಸ್ ಮೀಟ್ ಮಾಡಿ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ, ಮುಖ್ಯಮಂತ್ರಿಗೆ ಬರೆದಿದ್ದಾರೆ. ಯಾಕೆ ಕ್ರಮ ಆಗಿಲ್ಲ ಅವ್ರ ಮೇಲೆ? ಹಿಡಿದು ಒಳಗಾಕಿ. ನೀವ್ ಹೇಳಿದ್ರಲ್ಲ 80% ಹೆಂಗ್ ಸಾರ್ ಕೊಡಕ್ ಆತತೆ ಅಂತ, ಬರ್ದವ್ರಲ್ಲ, ಆಕ್ಷನ್ ಬರೀರಿ. ಅದು ಕಾಗದ ರೂಪಕ್ಕೆ ಬರ್ಬೇಕಲ್ಲ. ಕಾಗದ ರೂಪಲ್ಲೇ ಕೊಟ್ಟಿರೋದು. ಅದು ಹೇಳ್ತಾರೆ ಸುಮ್ನೆ ಹೇಳ್ತಾರ. ನಮ್ಮೇಲೆ 40% ಅಂದಾಗ ಸುಮ್ನೆ ಹೆಂಗ್ ಅಂದ್ಬಿಟ್ರೆ ಅವಾಗೆಲ್ಲ ಡಮ ಅಂತ ಡಂಗುರ ಹೊಡೆದ್ರಿ ಎಲ್ಲ ಜನ ಸುಮ್ ಬಿಡ್ತಾರೇನ್ರಿ? 80% 40% ಅಂದ್ರೆ ಸುಮ್ನೆ ಬಿಟ್ಬಿಡ್ತಾರ? 20% ಕೆಲಸ ಮಾಡಿದ್ರೆ ಜನ ಸುಮ್ ಬಿಡ್ತಾರ? ಲೆಕ್ಕ ಹಾಕ್ಬೇಕಲ್ಲ. ಹಂಗಾರೆ ನಾ 80% ಇಲ್ಲ ಅಂತೀರಾ? ಇವೆಲ್ಲ ಊಹಾಪೋಹಗಳು. ಬೇಡ, ಒಂದ್ 60% ಆದ್ರೂ ಒಪ್ಕೊಂತೀರಾ? ಅದೇನು ಹೇಳಬೇಕು? ಒಂದ್ 60% ಆದ್ರೂ ಒಪ್ಕೊಳ್ಳಿ ಸರ್. ಇವು ಯಾವ ಲೆಕ್ಕ ಇಲ್ಲದೆ ಇರ್ತಕ್ಕಂಥ ಹೇಳೋದಿಲ್ಲ, ಬರೀ ಹೇಳೋದು. ಅಧ್ಯಕ್ಷರೇ, ನೀವು ಪಾಪ ಅಮಾಯಕರು. ನಿಮ್ಗೆ ಗೊತ್ತಿಲ್ಲ. ನೀವು ಕಾಂಟ್ರಾಕ್ಟ್ ಕೊಡ್ಬೇಕಾದ್ರೆ 12% ಕೊಡ್ಬೇಕು, ಕೊನೆಯಲ್ಲಿ ಬಿಲ್ ಕೊಡ್ಬೇಕಾದ್ರೆ 7% ಕೊಡ್ಬೇಕು. ಇನ್ನು ಇಂಜಿನಿಯರ್ಗಳದ್ದು ಅವ್ರ ಕತೆ ಗೊತ್ತಿಲ್ಲ. ನಿಮ್ಮ ಶೇಟ್ರಲ್ಲಿ ಯಾರನ್ನ ಕಾಂಟ್ರಾಕ್ಟ್ ಅಂತ ಕರೆದು ಕೇಳಿ. ಅಧ್ಯಕ್ಷ ಬಿಡಿ, ಆಯ್ತು. ಒಂದ್ ಕಡೆ ಆರ್ಥಿಕ ಶಿಸ್ತು ಅಂತೀರ, ಸಾಲ ತೀರ್ಸಕ್ ಆತ ಇಲ್ಲ. ನಾನು ಹಂಗೆ ಚೆಕ್ ಮಾಡಿದೆ ಮೊನ್ನೆ, ಒಂದು ಟೋಟಲ್ ಹಾಕಿದೆ ಕೂತ್ಕೊಂಡು, ಎಲ್ಲ ಯೂಟ್ಯೂಬ್ಗೆ ಹೋಗಿ ಎಲ್ಲ ಚೆಕ್ ಮಾಡಿದೆ. ಕರ್ನಾಟಕದಲ್ಲಿ ಯಾರು ಅತಿ ಹೆಚ್ಚು ಸಾಲ ಮಾಡಿದವರು ಅಂದ್ರೆ ಸಿದ್ದರಾಮಯ್ಯನವರು. ಅತಿ ಹೆಚ್ಚು ಸಾಲ ಎಷ್ಟಪ್ಪ? 7 ಕೋಟಿನ? ಆಯ್ತಾ? ಇಲ್ಲಿ ಬರ್ತೇನೆ. ಸಾಲ ಅಷ್ಟು 7 ಲಕ್ಷ ಕೋಟಿ ಸಾಲ ಮಾಡವ್ರು ಸಿದ್ದರಾಮಣ್ಣ ಒಬ್ರೆ. ಹೈಯೆಸ್ಟ್ ಅವಾರ್ಡ್ ಕೊಡ್ಬೇಕಲ್ಲ ಅವ್ರಿಗೆ. ಹೆಚ್ಚು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ, ಬೇಕಾಬಿಟ್ಟಿ ಸಾಲ ಮಾಡಿದ್ದೀರಾ. ಒಟ್ಟು ಸಾಲ ಸಿದ್ದರಾಮಯ್ಯನವ್ರದ್ದು ಟೋಟಲ್ 7.64 ಲಕ್ಷ ಕೋಟಿ. ಸಿದ್ದರಾಮಯ್ಯ ಒಬ್ಬರೇ. ಎಲ್ಲಿಂದ ನಾನು ಹೇಳ್ತಾ ಇರೋದು? ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಯಡಿಯೂರಪ್ಪನವ್ರಿಗೂ ಬೊಮ್ಮಾಯಿ ಎಲ್ಲ ಸೇರಿ ಅವ್ರವ್ರ ಇಂಡಿವಿಜುವಲ್ ಸಾಲನೂ ಐತೆ. ನನ್ನ ಹತ್ರ ಪಟ್ಟಿನೇ ಐತೆ, ಯಾರ್ಯಾರು ಎಷ್ಟೇ ಸಾಲ ಮಾಡವ್ರೆ. ಸಿದ್ದರಾಮಯ್ಯನವರು ಒಬ್ಬರೇ 7.64 ಕೋಟಿ ಸಾಲ ಮಾಡಿದ್ರು. ಆರ್ಥಿಕ ಶಿಸ್ತು ಎಲ್ಲಿಂದ ಬರ್ತದೆ? ಬದನೆಕಾಯಿ ಆರ್ಥಿಕ ಶಿಸ್ತು ಎಲ್ಲಿಂದ ಬರಕ್ಕೆ ಸಾಧ್ಯ? ಇಷ್ಟೊಂದು ಸಾಲ ಮಾಡಿ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಆಮೇಲೆ ಪ್ರಮುಖವಾಗಿ ಈ ಗೃಹಲಕ್ಷ್ಮಿ ಹಣ, ಮಾನ್ಯ ತೆಂಗಿನಕಾಯಿ ಅವರು ಮಹೇಶ್ ಗೃಹಲಕ್ಷ್ಮಿ ಹಣ 5,000 ಕೋಟಿ. ತಾವು ಆರೋಗ್ಯ ಸರಿ ಇರಲಿಲ್ಲ, ಬೆಳಗಾವಿ ಅಧಿವೇಶನ ಅಲ್ಲಿ 5,000 ಕೋಟಿ ಹಣನ 2 ತಿಂಗಳು ಫೆಬ್ರವರಿ ಮಾರ್ಚ್ ಅಲ್ವನಪ್ಪ? ಫೆಬ್ರವರಿ ಮಾರ್ಚ್ 2 ತಿಂಗಳು ಹಣ ಹಾಕಿಲ್ಲ ಅಂತ ಹೇಳಿದ್ರಿ. ಮಂತ್ರಿಗಳು ಬಂದು ಕ್ಷಮಾಪಣೆ ಕೇಳಿದ್ರು, ಮುಖ್ಯಮಂತ್ರಿ ಹೇಳಿದ್ರು ಏನೋ ಹಾಕ್ಬಿಡ್ತೀನಪ್ಪ ಅವ್ರಿಗೆ ಅಂತ ಹೇಳಿದ್ರು. ಇದುವರೆಗೂ ಹಾಕಿಲ್ಲ, ಇದುವರೆಗೂ. ಆಮೇಲೆ ನಮ್ಮ DK ಶಿವಕುಮಾರ್ ಅವರೊಂದು ಪ್ರೆಸ್ ಮೀಟ್ ಮಾಡಿದ್ರು. ಅವ್ರೇನು ಪ್ರೆಸ್ ಮೀಟ್ ಮಾಡಿದ್ರು ಗೊತ್ತಾ? DK ಶಿವಕುಮಾರ್ ಅವರು